ನಮ್ಮ ಕರ್ತನೂ ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ವಂದನೆಗಳನ್ನು ನಾನು ತಿಳಿಸುವನಾಗಿದ್ದೇನೆ. ಪ್ರಿಯ ಯೂಟ್ಯೂಬ್ ವೀಕ್ಷಕರೇ, ಯೇಸು ಕ್ರಿಸ್ತನ ಸನ್ನಿಧಾನದಲ್ಲಿ ಮತ್ತೊಂದು ಆವರ್ತಿ ನಿಮ್ಮ ಮಧ್ಯಕ್ಕೆ ನಾನು ಕರ್ತನು ನಡೆಸಿದ್ದಾನೆ. ಅದಕ್ಕಾಗಿ ನಾವು ದೇವರಿಗೆ ಎಷ್ಟೋ ಸ್ತುತಿ ಸ್ತೋತ್ರಗಳನ್ನು ನಾವು ಸಲ್ಲಿಸುವನಾಗಿದ್ದೇನೆ. ದೇವರ ವಾಕ್ಯದಲ್ಲಿ ಮತ್ತೇಯು ಬರೆದಿನ ಸುವಾರ್ತೆ 5ನೇ ಅಧ್ಯಾಯದಲ್ಲಿ 7ನೇ ವಚನವನ್ನು ನಾವು ಓದಿಕೊಳ್ಳೋಣ. ಕರುಣೆ ಉಳ್ಳವರು ಧನ್ಯರು, ಅವರು ಕರುಣೆಯನ್ನು ಹೊಂದುವರು. ಸಾಕು. ಕ್ರಿಸ್ತನಲ್ಲಿ ಪ್ರಿಯ ದೇವರ ಮಕ್ಕಳೇ, ಯೇಸು ಸ್ವಾಮಿ ಬೆಟ್ಟದ ಮೇಲೆ ಮಾಡಿರುವ ಉಪದೇಶವು ಸಂದೇಶವೂ ಆಗಿದೆ. ಇದು 5ನೇ ಅಧ್ಯಾಯ, 6ನೇ ಅಧ್ಯಾಯ, 7ನೇ ಅಧ್ಯಾಯ, ಈ 3 ಅಧ್ಯಾಯಗಳಲ್ಲಿ ಯೇಸು ಸ್ವಾಮಿ ಎಷ್ಟೋ ಉತ್ತಮವಾದ ಮಾತುಗಳನ್ನು ಆತನ ಬಳಿಗೆ ಬಂದಿರುವ ಅನೇಕ ಜನರ ಸಂಗಡ ಆತನು ಮಾತನಾಡಿರುವ ಮಾತುಗಳು. ಆದರೆ ಯೇಸು ಕ್ರಿಸ್ತನನ್ನು ಹಿಂಬಾಲಿಸಬೇಕೆಂದು ನೀವು ಬಯಸಿದರೆ, ಯೇಸು ಕ್ರಿಸ್ತನಿಗೆ ಶಿಷ್ಯನಾಗಿ ಇರುವುದಕ್ಕೆ ನೀವು ಇಷ್ಟಪಟ್ಟರೆ, ಯೇಸು ಕ್ರಿಸ್ತನನ್ನು ಶಿಷ್ಯರಾಗಿ ನೀವು ಮಾರ್ಪಾಟು ಹೊಂದಬೇಕೆಂದು ನೀವು ಬಯಸಿದರೆ, ಶಿಷ್ಯರಿಗೆ ಯೇಸು ಸ್ವಾಮಿ ಹೇಳ್ತಾ ಇರೋ ಮಾತುಗಳೇನೆಂದರೆ, ಕರುಣೆ ಉಳ್ಳವರು ಧನ್ಯರು, ಕರುಣೆ ಉಳ್ಳವರು ಧನ್ಯರು. ಅವರು ಕೂಡ ದೇವರ ಸನ್ನಿಧಾನದಿಂದ ಅವರು ಕೂಡ ಏನು ಹೊಂದಿಕೊಳ್ತಾರೆ? ಕರುಣೆಯನ್ನು ಪಡೆದುಕೊಳ್ಳುತ್ತಾರೆ. ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ಕರುಣೆ ಉಳ್ಳವರು. ಈ ದಿನಗಳಲ್ಲಿ ಅನೇಕ ಜನರಲ್ಲಿ ಕರುಣೆ ಇಲ್ಲ. ಮನೆಯಲ್ಲೇ ಆಗಲಿ, ಮಕ್ಕಳ ಮಧ್ಯದಲ್ಲಾಗಲಿ, ಗಂಡ ಹೆಂಡತಿ ಮಧ್ಯದಲ್ಲಾಗಲಿ, ರಿಲೇಷನ್ಶಿಪ್ಪು ಬಂಧು ಮಧ್ಯಗಳಲ್ಲಾಗಲಿ ಕರುಣೆ ಇಲ್ಲ, ಕನಿಕರ ಸ್ವಭಾವ ಇಲ್ಲ. ಅನೇಕರಿಗೆ ಕಠಿಣತ್ವ ಇದೆ. ಈ ಕಠಿಣತ್ವ ಎಲ್ಲಿಂದ ಬರುತ್ತೆ ಅಂದರೆ, ಅಪವಾದಿ ಕಡೆಯಿಂದ ಕಠಿಣ ಉಳ್ಳ ಮನಸ್ಸು ಬರುತ್ತೆ. ದೇವರ ಕಡೆಯಿಂದ ಕರುಣೆ ಉಳ್ಳ ಮನಸ್ಸು ಬರುತ್ತೆ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾರೆ, ನಾನು ಕರುಣೆ ಉಳ್ಳವನು. ಯೇಸು ಸ್ವಾಮಿ ಹೇಳಿದ, ನಾನು ಕರುಣೆ ಉಳ್ಳವನು. ನಮ್ಮ ದೇವರು, ಪರಲೋಕದಲ್ಲಿರುವ ದೇವರು ಕರುಣೆ ಉಳ್ಳವನಾಗಿರುವ ಪ್ರಕಾರವೇ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. ನೋಡ್ರಿ, ಲೂಕ ಬರೆದಿನ ಸುವಾರ್ತೆ 6ನೇ ಅಧ್ಯಾಯ 36ನೇ ವಾಕ್ಯವನ್ನು ಹೋದ್ರಮ್ಮ. ನಿಮ್ಮ ತಂದೆ ಕರುಣೆ ಉಳ್ಳವನಾಗಿರುವ ಪ್ರಕಾರವೇ ನಾವೆಲ್ಲರೂ ಕೂಡ ಕ್ರಿಸ್ತನನ್ನು ಹಿಂಬಾಲಿಸುತ್ತಿರುವ ಪ್ರತಿಯೊಬ್ಬರೂ ಕೂಡ ಕರುಣೆ ಉಳ್ಳವರಾಗಿರಬೇಕು. ಅಂದರೆ ಕನಿಕರ ಸ್ವಭಾವದಲ್ಲಿ ನಾವು ಬೆಳೆಯಬೇಕು, ಕನಿಕರವನ್ನು ನಾವು ಪಡೆದುಕೊಳ್ಳಬೇಕು. ಇದು ಯೇಸು ಕ್ರಿಸ್ತನ ಮನಸ್ಸು. ಇದು ಕರುಣೆ ಉಳ್ಳವರು ಧನ್ಯರು. ನಿಮ್ಮಲ್ಲಿ ಕರುಣೆ ಇದ್ದರೆ, ನಿಮ್ಮಲ್ಲಿ ಕನಿಕರ ಇದ್ದರೆ, ಕನಿಕರದಿಂದ ಅನೇಕರನ್ನು ಪ್ರೀತಿಸಿದರೆ, ನಿನ್ನ ಹೆಂಡತಿಯನ್ನು, ನಿನ್ನ ಮಕ್ಕಳನ್ನು ಪ್ರೀತಿಸಿದರೆ, ದೇವರು ಕೂಡ ತನ್ನ ಕರುಣೆಯಿಂದ ನಿಮ್ಮನ್ನು ತುಂಬಿಸಿ ಆತನು ನಿಮ್ಮನ್ನು ಬಲಪಡಿಸುವವನಾಗಿದ್ದಾನೆ. ಪ್ರತಿಯೊಬ್ಬರು ಕೂಡ ಭೂಮಿಯ ಮೇಲೆ ಇದ್ದ ಪ್ರತಿ ಮನುಷ್ಯನಿಗೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನನ್ನನ್ನು ಹಿಂಬಾಲಿಸುತ್ತಿರುವ ಮನುಷ್ಯರೆಲ್ಲರಲ್ಲಿ ಕರುಣೆ ಉಳ್ಳವರಾಗಿರಬೇಕು. ಕರುಣೆ ಉಳ್ಳವರಾಗಿ ಇದ್ದುಕೊಂಡು ಈ ಸಮಾಜ ಮಧ್ಯದಲ್ಲಿ, ಅನೇಕ ಜನರ ಮಧ್ಯದಲ್ಲಿ ನಿಮ್ಮ ಕರುಣೆಯನ್ನು ತೋರಿಸಬೇಕು. ನಿಮ್ಮಲ್ಲಿರುವ ಕನಿಕರವನ್ನು ಅನೇಕ ಜನರು ನೋಡಬೇಕು. ಅಂಥ ಕೃಪೆಯನ್ನು ಬೆಳೆಯಬೇಕಾದರೆ ಈ ಮನಸ್ಸು ಯೇಸು ಕ್ರಿಸ್ತನ ಕಡೆಯಿಂದ ಸಿಗುತ್ತೆ. ಅಪೊಸ್ತಲನಾದ ಪೌಲನು ಬರಿತಾ ಇದ್ದಾನೆ. ಕೊಲೊಸ್ಸೆಯ ಬರೆದ ಪತ್ರಿಕೆಯಲ್ಲಿ 3ನೇ ಅಧ್ಯಾಯದಲ್ಲಿ 12ನೇ ವಚನದಲ್ಲಿ ಆತನು ಶ್ರೇಷ್ಠವಾದ ಮಾತುಗಳನ್ನು ಹೇಳಿದ್ದಾರೆ. ಏನಂದರೆ, ಕ್ರಿಸ್ತನನ್ನು ಹಿಂಬಾಲಿಸುತ್ತಿರುವ ಪ್ರತಿಯೊಬ್ಬರು ಕೂಡ ಶಿಷ್ಯರಾಗಿರಬೇಕೆಂದು. ಆ ಶಿಷ್ಯರು ನೀವು ಸಾಮಾನ್ಯರಲ್ಲ, ಶಿಷ್ಯರು ದೇವರ ಸನ್ನಿಧಾನದಲ್ಲಿ ನೀವು ಪ್ರತಿಷ್ಠಿತರು. ಓದ್ರಿ, ಹೀಗಿರಲಾಗಿ ಈ ವಾಕ್ಯವನ್ನು ಕೇಳುತ್ತಿರುವ ಪ್ರಿಯ ದೇವರ ಮಕ್ಕಳೇ, ದೇವರ ಮಗನೇ, ದೇವರ ಮಗಳೇ, ನೀವು ಸಾಮಾನ್ಯರಲ್ಲ. ಪೌಲನು ಬರಿತಾ ಇದ್ದಾರೆ, ನೀವು ಪ್ರತಿಷ್ಠಿತರು. ಓದಮ್ಮ, ನೀನು ಪ್ರತಿಷ್ಠಿತನು, ಪ್ರಿಯರು,
ಹಾಗೆ ಕರ್ತನ ದೃಷ್ಟಿಯಲ್ಲಿ ನೀವು ದೇವರಿಗೆ ಪ್ರತಿಷ್ಠಿತರೂ ಆಗಿದ್ದೀರಿ, ಪ್ರಿಯರೂ ಆಗಿದ್ದೀರಿ. ದೇವರು ನಿಮ್ಮನ್ನು ಪ್ರೀತಿಸ್ತಾ ಇದ್ದಾನೆ. ಪ್ರೀತಿಸಿ ನಿಮ್ಮಲ್ಲಿ ನನ್ನ ಮನಸ್ಸನ್ನು ಇಟ್ಟುಕೊಳ್ಳಿರಿ ಎಂದು ಆ ಪೌಲನ ಮುಖಾಂತರ ಪರಿಶುದ್ಧಾತ್ಮನ ದೇವರು ಮಾತನಾಡ್ತಾ ಇದ್ದಾನೆ. ಪ್ರಿಯರು ಆಗಿರುವುದರಿಂದ ನಿಮ್ಮಲ್ಲಿ ಕನಿಕರ, ದಯೆ, ದೀನಭಾವ, ಸಾತ್ವಿಕತ್ವ, ದೀರ್ಘಶಾಂತ ಎಂಬ ಸದ್ಗುಣಗಳನ್ನು ಧರಿಸಿಕೊಳ್ಳಿರಿ. ನಿಮ್ಮ ಮನಸ್ಸಿನಲ್ಲಿ, ನಿಮ್ಮ ಹೃದಯದಲ್ಲಿ, ನಿಮ್ಮ ಮನಸ್ಸು ನಿಮ್ಮಲ್ಲಿದೆ. ನಿಮ್ಮಲ್ಲಿ ಕರುಣೆ, ನಿನ್ನ ಮನಸ್ಸಿನಲ್ಲಿ ಕರುಣೆ ಉಳ್ಳವರಾಗಿರಬೇಕು. ಕರುಣೆ ನಿಮ್ಮಲ್ಲಿ ಇದ್ದರೆ ನೀವು ಪರಲೋಕಕ್ಕೆ ವಾರಸರಾಗುತ್ತೀರಿ. ವಾರಸರಾಗಿದ್ದುಕೊಂಡು ಕರ್ತನ ಜೊತೆಯಲ್ಲಿ, ಕರ್ತನ ಸನ್ನಿಧಾನದಲ್ಲಿ ನಿತ್ಯವಾಗಿ ಜೀವಿಸುವ ಭಾಗ್ಯವನ್ನು ನೀವು ಪಡೆದುಕೊಳ್ತೀರಿ. ಆದರೆ ಕರುಣೆ ಉಳ್ಳವರಾಗಿರಬೇಕು. ನಿಮ್ಮಲ್ಲಿ ಕನಿಕರ ಇರಬೇಕು. ದೇವರ ದೃಷ್ಟಿಯಲ್ಲಿ ಭೂಮಿಯ ಮೇಲೆ ಆತನ ಮಕ್ಕಳಾಗಿ, ಆತನ ಶಿಷ್ಯರಾಗಿ ನಾವು ಜೀವಿಸುತ್ತಿರುವಾಗ, ಬಾಳುತ್ತಿರುವಾಗ ದೇವರು ಪರಲೋಕದಿಂದ ನಮ್ಮನ್ನು ನೋಡ್ತಾ ಇರ್ತಾನೆ. ಆತನ ದೃಷ್ಟಿ ನಿಮ್ಮ ಮೇಲೆ ಯಾವಾಗಲೂ ಇರುತ್ತೆ. ಎದಕ್ಕೋಸ್ಕರ ಯಾವಾಗಲೂ ಇರುತ್ತೆ ಅಂದರೆ, ದೇವರ ಕನಿಕರ ನಿಮ್ಮಲ್ಲಿ ಇದೆಯಾ? ಮನುಷ್ಯರ ಮಧ್ಯದಲ್ಲೂ ಕರುಣೆ ಉಳ್ಳವರಾಗಿ ಜೀವನ ಮಾಡುತ್ತಾ ಇದ್ದೀರಾ ಇಲ್ಲ ಎಂದು ದೇವರು ನಿಮ್ಮ ಮೇಲೆ ದೃಷ್ಟಿ ಇಟ್ಟು ನೋಡ್ತಾ ಇದ್ದಾನೆ. ಪ್ರವಾದಿಯಾದ ಮೀಕನು ಬರಿತಾ ಇದ್ದಾನೆ 6ನೇ ಅಧ್ಯಾಯದಲ್ಲಿ 8ನೇ ವಚನದಲ್ಲಿ, ಮನುಷ್ಯನೇ ಅಲ್ಲಿ ನಿನ್ನ ಹೆಸರನ್ನು ಇಟ್ಕೊಂಡು ಓದಿಕೊಳ್ಳ್ರಿ. ವಾಕ್ಯವು ನಿನ್ನ ಸಂಗಡ ಮಾತನಾಡ್ತಾ ಇದೆ. ವಾಕ್ಯವು ನಿನ್ನ ಸಂಗಡ ಮಾತನಾಡ್ತಾ ಇದೆ. ಓ ಮನುಷ್ಯನೇ, ಒಳ್ಳೆಯದು ಇಂಥದ್ದೆಂದು ದೇವರು ನಿನಗೆ ತೋರಿಸಿದ್ದಾನೆ, ನಿನ್ನಲ್ಲಿ ಇಟ್ಟಿದ್ದಾನೆ. ಯಾವುದು ಒಳ್ಳೆಯದೋ, ಯಾವುದು ಕೆಟ್ಟದೋ, ಯಾವುದು ಎಲ್ಲಿ ಕನಿಕರ ಇದೋ, ಕನಿಕರ ಇಲ್ಲವೋ, ನ್ಯಾಯವಾಗಿ ಇದ್ದೀರೋ, ಅನ್ಯಾಯವಾಗಿದ್ದೀರೋ, ಪ್ರೀತಿಯಲ್ಲಿದ್ದೀರೋ, ಕಠಿಣ ಉಳ್ಳವರಾಗಿ ಪ್ರೀತಿ ಇಲ್ಲದವರಾಗಿದ್ದೀರೋ, ನಿಮಗೆ ದೇವರು ತಿಳಿಯಪಡಿಸಿದ್ದಾನೆ. ನಿನ್ನ ಮನಸ್ಸಿಗೆ ನಿನಗೂ ಗೊತ್ತು, ಪ್ರತಿಯೊಬ್ಬರಿಗೂ ಗೊತ್ತು. ಮನಸ್ಸಿನಲ್ಲಿ 6th ಸೆನ್ಸ್ ಅಂತಾರೆ ಅದಕ್ಕೆ. ನೀವು ತಪ್ಪು ಮಾಡ್ತಾ ಇರುವಾಗ ಅದು ನಿಮ್ಮ ಹತ್ರ ಮಾತನಾಡ್ತದೆ. ನಿನ್ನ ಮನಸ್ಸಾಕ್ಷಿ, ನಿನ್ನ ಮನಸ್ಸು ನಿನಗೆ ಹೇಳಿಕೊಡ್ತದೆ. ಓದಮ್ಮ. ನ್ಯಾಯವನ್ನು ಆಚರಿಸುವುದು, ಕರುಣೆಯಲ್ಲಿ ನೀವು ಆಸಕ್ತರಾಗಿರಬೇಕು. ಕರುಣೆ ಉಳ್ಳ ಮನಸ್ಸು ಉಳ್ಳವರಾಗಿ, ಕರುಣೆ ಉಳ್ಳವರಾಗಿ ಪ್ರವರ್ತನೆಯಲ್ಲಿ, ನಡತೆಯಲ್ಲಿ, ಮಾತುಗಳಲ್ಲಿ, ನಿಮ್ಮ ಮನೆಯಲ್ಲಿ, ನಿನ್ನ ಮಕ್ಕಳಲ್ಲಿ, ನಿಮ್ಮ ಕುಟುಂಬದಲ್ಲಿ ದೇವರು ನೋಡ್ತಾ ಇದ್ದಾನೆ. ನಿಮ್ಮಲ್ಲಿ ಕರುಣೆ ಐತೋ, ಕರುಣೆ ಉಳ್ಳವರಾಗಿ ಇದ್ದೀರೋ ಇಲ್ಲವೋ ಎಂದು ದೇವರು ನೋಡುವವನಾಗಿದ್ದಾನೆ. ಕರುಣೆ ಉಳ್ಳವರಾಗಿ, ಆಮೇಲೆ ಪ್ರೀತಿಯಲ್ಲಿ ನಮ್ರತೆಯಾಗಿ ನಡೆದುಕೊಳ್ಳುವುದು. ಪ್ರೀತಿಯಿಂದ ನಮ್ರತೆಯಿಂದ ನೀವು ನಡೆದುಕೊಳ್ಳುವವರಾಗಿರಬೇಕು. ದೇವರ ದೃಷ್ಟಿಯಲ್ಲಿ ದೇವರು ನಿಮ್ಮನ್ನು ನೋಡ್ತಾ ಇದ್ದಾನೆ. ಕೊನೆಯದಾಗಿ ಇನ್ನೊಂದು ಮಾತು ಬರೆಯಲ್ಪಟ್ಟಿದೆ. ಅಪೊಸ್ತಲನಾದ ಪೌಲನು ಬರಿತಾ, ದೇವರನ್ನು ಸಂತೋಷಪಡಿಸುವ ಜೀವನ, ಲೈಫ್ ಸ್ಟೈಲ್ ನಮ್ಮಲ್ಲಿರಬೇಕೆಂದು ಅಪೊಸ್ತಲನಾದ ಪೌಲನು ಬರಿತಾ ಇದ್ದಾನೆ. ಕೊಲಸ್ಸೆ ಪತ್ರಿಕೆ 1ನೇ ಅಧ್ಯಾಯ 12ನೇ ವಾಕ್ಯವನ್ನು ಹೋದರೆ, ಕರ್ತನ ಚಿತ್ತದ ವಿಷಯವಾದ ತಿಳುವಳಿಕೆಯಿಂದ ಆತನಿಗೆ ಯೋಗ್ಯರಾಗಿ ನಡೆದು ಎಲ್ಲ ವಿಷಯಗಳಲ್ಲಿ ದೇವರಿಗೆ ಮೆಚ್ಚುಗೆಯಾಗಿ, ದೇವರನ್ನು ಸಂತೋಷಪಡಿಸುವಂಥ, ಕ್ರಿಸ್ತನನ್ನು ಸಂತೋಷಪಡಿಸುವಂಥ ಮಕ್ಕಳಾಗಿ ನಾವು ಇರಬೇಕು. ಈ ಸಮಾಜದಲ್ಲಿ, ಈ ಭೂಮಿಯ ಮೇಲೆ ದೇವರಿಗಾಗಿ ಸಾಕ್ಷಿಯಾಗಿ ಸಾಕ್ಷಿಯಾಗಿರಬೇಕು. ಕರ್ತನನ್ನು ಸಂತೋಷಪಡಿಸುವ ಮಕ್ಕಳಾಗಿ ನಾವಿರಬೇಕು. ನೀವಿದ್ದೀರಾ? ಯೇಸು ಕ್ರಿಸ್ತನನ್ನು ಸಂತೋಷಪಡಿಸ್ತಾ ಇದ್ದೀರಾ? ನಿನ್ನ ಯೋಗ್ಯವಾದ ಪ್ರವರ್ತನೆಯಿಂದ, ಯೋಗ್ಯವಾದ ಅಂದರೆ ಕರುಣೆ ಉಳ್ಳವರಾಗಿ ನೀವಿದ್ದರೆ ಯೇಸು ಕ್ರಿಸ್ತ ನಿಮ್ಮನ್ನು ನೋಡಿ ಸಂತೋಷ ಪಡ್ತಾನೆ. ನೀವು ಕರುಣೆ ಉಳ್ಳವರಾಗಿ ಕರ್ತನನ್ನು ಸಂತೋಷಪಡಿಸುವಂಥ ಮಕ್ಕಳಾಗಿ ನೀವಿರಬೇಕೆಂದು ಈ ಮಾತಿನ ಮೂಲಕ ನಾನು ಹೇಳಿ ಮುಗಿಸ್ತಾ ಇದ್ದೀನಿ. ದೇವರ ವಾಕ್ಯವನ್ನು ನಮ್ಮ ಮಧ್ಯದಲ್ಲಿ ಆಶೀರ್ವದಿಸಲಿ. ಆಮೇನ್.